ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಭಾನುವಾರ, ಎಂದಿನಂತೆ ಪ್ರತಿ ಬಾರಿಯಂತೆ ನಿಮ್ಮೆಲ್ಲರ ಪ್ರೀತಿಯ ವಾರ ಭಾನುವಾರ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಈಗ ಪ್ರಾರಂಭವನ್ನು ಮಾಡೋಣ. ದಿನ ವಿಶೇಷ. ಈ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ದೇವಿಯ ಮುಂದೆ ಇರತಕ್ಕಂಥ ದೀಪವನ್ನು ಪ್ರಜ್ವಲಿಸಿದ್ದಾದ ನಂತರ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಪಂಚಾಂಗ ಶ್ರವಣಕ್ಕೂ ಕೂಡ ಪುಷ್ಪಾರ್ಚನೆಯನ್ನು ಮಾಡಿದ್ದಾದ ನಂತರ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ನಮಃ. 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 ದೇವಿಗೆ ಬಹಳ ವಿಶೇಷವಾಗಿ ದೀಪವನ್ನು ಹಚ್ಚಿದ್ದಾಯಿತು. ಈಗ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ಓಂ ದುರ್ಗಾಯೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುರ್ಗಾಯೇ ನಮಃ. 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 ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಚಿಕ್ಕದಾಗಿ ಚುಟುಕಾಗಿ ನೆರವೇರಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತನಾಮ ಸಂವತ್ಸರೆ ದಕ್ಷಿಣಾಯನೆ ಮಾರ್ಗಶಿರ ಅಧಿಕ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ 30/7/2023 ಭಾನುವಾರ ಮೂಲ ನಕ್ಷತ್ರ. ಆಹಾ, ಮೂಲ ನಕ್ಷತ್ರ ಅಂತ ಇದ್ದ ಹಾಗೆ ಎಲ್ಲರ ಕಿವಿನೂ ಒಂದು ಕ್ಷಣ ನೆಟ್ಟಗಾಯ್ತು. ಈಗ ನನಗೂ ಕೂಡ ನೆಟ್ಟಗೆ ಆಯಿತು. ಹೇಳ್ದವನು ನಾನೇ, ನನಗೆ ನೆಟ್ಟಗಾಯಿತು. ಅಂದರೆ ಮೂಲ ನಕ್ಷತ್ರ ಈ ಒಂದು ಹವ ಏನಿದೆ ಇದು ನಿಜಕ್ಕೂ ಬೇರೆ ರೀತಿಯೇ ಸೃಷ್ಟಿಯಾಗೋಗಿದೆ. ಮೂಲ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಇದರ ಕುರಿತಾಗಿ ನಮ್ಮ ವಾದ ವಿವಾದ ಒಂದಷ್ಟು ತರ್ಕಗಳು ಪ್ರತಿ ಬಾರಿ ನಡೀತಾನೆ ಇರುತ್ತೆ. ಈ ಮೂಲ ನಕ್ಷತ್ರ ಮತ್ತು
ಮತ್ತೊಂದು ಯಾವುದು ಆಶ್ಲೇಷ ನಕ್ಷತ್ರ. ಇವೆರಡು ನಕ್ಷತ್ರದ ಹೆಸರು ಎಲ್ಲಾದ್ರೂ ದೂರದಲ್ಲಿ ಕೇಳಿ ಬಂದಿದ ತಕ್ಷಣ ನಾವು ಅಲರ್ಟ್ ಆಗೋಗ್ತೀವಿ. ಯಾಕೆ ಅಂದರೆ ಈ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಎರಡು ನಕ್ಷತ್ರಗಳ ಮೇಲೆ ಇರ್ತಕ್ಕಂಥ ಒಂದಷ್ಟು ಆಪಾದನೆಗಳನ್ನು ನಾವು ದೂರ ಮಾಡಬೇಕು. ಮೊದಲನೇದಾಗಿ ನಿಜವಾಗ್ಲೂ ನಕ್ಷತ್ರಗಳ ಮೇಲೆ ಆಪಾದನೆ ಹೊರಿಸ್ಬಿಟ್ಟಿದ್ದಾರೆ ಇವತ್ತಿನ. ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಆ ದೋಷ ಈ ದೋಷ ಕಷ್ಟ, ಅಯ್ಯೋ ಯಾಕಾದರೂ ಹುಟ್ಬಿಟ್ರೋ ಇಂಥ ನಕ್ಷತ್ರದಲ್ಲಿ, ಮದುವೆ ಆಗೋದಿಲ್ಲ, ಮುಂಜಿ ಆಗೋದಿಲ್ಲ, ಏನೂ ಇಲ್ಲ, ಮದುವೆ ಆದರೂ ಸುಖ ಶಾಂತಿ ನೆಮ್ಮದಿ ಇಲ್ಲ, ದಾಂಪತ್ಯದಲ್ಲಿ ಕಲಹ, ಮದುವೆ ಆದರೆ ಇಲ್ಲ ಗಂಡಸು ಉಳಿಯೋದಿಲ್ಲ, ಇಲ್ಲ ಅಂದರೆ ಹೆಣ್ಣು ಮಗು ಆಕೆ ಉಳಿಯೋದಿಲ್ಲ, ಬಹಳ ಕಷ್ಟ. ಯಾಕೆ ಏನಾಯಿತು, ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗ್ಬೋದಾಗಿತ್ತಲ್ಲ. ಏನಿವೆಲ್ಲ ನಾವು ಮಾನವರು ಕೂತ್ಕೊಂಡು ನಾವು ಮನೇಲಿ ಕೂತ್ಕೊಂಡು ಬರೆದು ನಮ್ಗೆ ಇಷ್ಟ ಬಂದಾಗೆಲ್ಲ ಮಾಡ್ತಕ್ಕಂಥದ್ದ ಅಲ್ಲ. ಇದೆಲ್ಲ ದೈವ ನಿರ್ಮಿತ, ಭಗವಂತನ ಕೃಪಾಶೀರ್ವಾದ. ಆತ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡಿಬೇಕು. ಆತ ಯಾವ ಗೆರೆಯನ್ನು ಹಾಕ್ತಾನೋ ಅದಷ್ಟೇ ಗೆರೆ, ಅದಷ್ಟೇ ಸೀಮಿತ. ನಾವು ಅದರಲ್ಲಿ ಏನಾದರೂ ಬದಲಾಯಿಸೋಕ್ಕಾಗತ್ತಾ? ಎಲ್ಲರೂ ಹೇಳ್ತಾರೆ ಹಣೆ ಬರದಲ್ಲಿ ಬರ್ದಂಗೆ ಆಗೋದು ಅಂತ ಹೇಳಿ. ಹಣೆ ಬರದಲ್ಲಿ ನಿಜಕ್ಕೂ ಬ್ರಹ್ಮ ಬರೆದಿದ್ರೆ ಮಾತ್ರ ಹೇಗೆ ಬರೆದಿರ್ತಾನೋ ಹಾಗೆ ಆಗೋದು. ಹಂಗಂತ ಹಣೆನಲ್ಲಿ ನಾವು ಬರೆದಿರೋದನ್ನು ನೋಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಅದೇ ರೀತಿ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಾವು ಯಾರೇ ಆಗಿರಿ, ಇವತ್ತು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಭಯ ಬೀಳಬೇಡಿ, ಯಾವ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಬೇಡಿ. ಏನಕ್ಕೆ ಬೇಜಾರು ಮಾಡ್ಕೊಳ್ಬೇಕು? ಬೇಜಾರು ಮಾಡ್ಕೊಳ್ಳೋಂಥ ಪ್ರಸಕ್ತಿನೇ ಇಲ್ಲ. ಯೋಚನೆನೂ ಮಾಡಬೇಡಿ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ದೋಷಗಳಿಲ್ಲ, ಯಾವುದೇ ರೀತಿ ತೊಂದರೆ ತಾಪತ್ರೆಗಳಿಲ್ಲ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ. ಎಲ್ಲ ಭಗವಂತನ ಲೀಲೆ. ಭಗವಂತ ಯಾವ ಮಾರ್ಗವನ್ನು ತೋರಿಸ್ತಾನೋ ನಾವು ಆ ಮಾರ್ಗದಲ್ಲಿ ನಡಿಬೇಕಷ್ಟೆ. ಹಾಗಂತ ಹೇಳಿ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ ನಾವು ಜನಿಸಿದ್ದೇವೆ ಅಂತೇಳಿ ನಮ್ಮ ನಕ್ಷತ್ರಗಳನ್ನು ಬದಲಾಯಿಸ್ಕೊಳ್ಳಿಕ್ಕಾಗತ್ತಾ? ಅದು ಅಸಾಧ್ಯ. ಯಾರೋ ಮೂರ್ಖರು ಅಲ್ಪಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿ ತಾವು ಅದಕ್ಕೆ ತಲೆ ಕೆಡಿಸ್ಕೊಂಡು ಭಯಭೀತರಾಗಿ ಮುಂದೆ ಏನು ಹೆಜ್ಜೆ ಹಾಕದಿರೋ ಥರ ತಾವು ಕೂತ ಜಾಗದಲ್ಲಿ ಸನ್ನಿಗ್ಧ ಪರಿಸ್ಥಿತಿಯಲ್ಲಿ ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮನ ಯಾರು ನೋಡ್ತಾ ಇದ್ದೀರೋ ತಾವು ಯಾರನ್ನೂ ಕೂಡ ಈ ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರದ ಬಗ್ಗೆ ಎದುರುಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಇಲ್ಲಿ ಸಮಸ್ಯೆನೇ ಇಲ್ಲ. ಭಗವಂತ ಸಮಸ್ಯೆ ಸೃಷ್ಟಿ ಮಾಡಿದಾನೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಮಾರ್ಗ ಇದ್ದೇ ಇದೆ. ಅದೇ ರೀತಿ ಮೂಲ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಶಾಂತಿಗಳಿದ್ದಾವೆ. ಆ ಶಾಂತಿಗಳನ್ನು ಮಾಡಿಸ್ಕೊಂಡ್ರೆ ಸಾಕು. ಇಲ್ಲಿ ತಾವು ಮತ್ತೊಂದು ಪ್ರಶ್ನೆ ಕೇಳ್ಬೋದು. ಈಗ ಆ ಪ್ರಶ್ನೆ ಏನು ಅನ್ನೋದನ್ನು ನಾನು ಈಗಲೇ ಹೇಳೋದಿಲ್ಲ, ತಾವೇ ಕೇಳೋ ಪ್ರಶ್ನೆ ಅಲ್ವಾ. ಆದರೂ ನಿಮ್ಮಲ್ಲೇ ಒಂದು ಸಂಚಲನ ಸೃಷ್ಟಿ ಮಾಡೋಣ, ಒಂದು ಕಾತುರತೆ ಸೃಷ್ಟಿ ಮಾಡೋಣ. ಆದರೆ ಅದು ಈಗಲ್ಲ, ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇಂದಿನ ಭಾಗದಲ್ಲಿ ಹೇಳ್ತಾ ಇದ್ದೆ ಆಶ್ಲೇಷ ನಕ್ಷತ್ರ ಮತ್ತು ಮೂಲ ನಕ್ಷತ್ರದಲ್ಲಿರೋರ ಬಗ್ಗೆ. ತಮಗೆ ಒಂದು ಪ್ರಶ್ನೆ ಬರ್ಬೋದು ಇವಾಗ ಅಂತ ಹೇಳಿದ್ದೆ. ನಾನು ಇಂದಿನ ಭಾಗದ ಸಂಪೂರ್ಣ ಇನ್ನೇನು ಆ ಭಾಗ ಮುಕ್ತಾಯ ಆಗೋ ಸಮಯ ಕೇಳಿದೆ, ಒಂದಿಷ್ಟು ಶಾಂತಿಗಳಿರುತ್ತೆ ಅಂತ. ಗುರುಗಳೇ ತಾವೇ ಹೇಳ್ತಾ ಇದ್ದೀರಿ, ಕಷ್ಟ ಅನ್ನೋದಿರೋದಿಲ್ಲ, ಸಂಕಷ್ಟ ಅನ್ನೋದಿರೋದಿಲ್ಲ, ಸಮಸ್ಯೆ ಅನ್ನೋದಿರೋದಿಲ್ಲ, ಶಾಂತಿ ಏನಕ್ಕೆ ಹೇಳ್ತಾ ಇದ್ದೀರಿ? ಶಾಂತಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕಷ್ಟೇ. ಯಾಕೆ ಅಂದರೆ ಒಂದಷ್ಟು ಜನ ಮಾತಲ್ಲಿ ಕೇಳ್ತಾರೆ, ಒಂದಷ್ಟು ಜನ ಅವರಿಗೆ ನಿರೂಪಿಸಿ ತೋರಿಸ್ಬೇಕಾಗತ್ತೆ ಇಲ್ಲೇನೂ ಸಮಸ್ಯೆ ಇಲ್ಲ ಎಂಬತಕ್ಕಂಥದ್ರ ಕುರಿತಾಗಿ. ನೋಡಿ, ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮದುವೆ ಮಾಡ್ಕೊಳ್ತಕ್ಕಂಥ ಸಮಯದಲ್ಲಿ ಒಂದು ಸ್ವಲ್ಪ ಕಿರಿಕಿರಿಗಳು ಅಡೆತಡೆಗಳು ಉಂಟಾಗಬಹುದು. ಅದು ಪ್ರಕೃತಿ. ಪ್ರಕೃತಿ ಅನ್ನೋದಕ್ಕಿಂತ ಅದಕ್ಕೆ ಆದಂಥ ಒಂದಷ್ಟು ದೈವಿಕ ಹಿನ್ನೆಲೆಗಳಿದ್ದಾವೆ. ಪೂರ್ವದಲ್ಲಿ ಅವರು ಗ್ರಂಥಾಧಾರಿತವಾಗೂ ಕೂಡ ಒಂದಷ್ಟು ವಿಚಾರಗಳನ್ನು ಬರೆದಿಟ್ಟಿದ್ದಾರೆ. ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವಿವಾಹದ ಸಮಯದಲ್ಲಿ ಮತ್ತು ಸಂತಾನದ ಸಮಯದಲ್ಲಿ ದಾಂಪತ್ಯದ ಸಮಯದಲ್ಲಿ ದಾಂಪತ್ಯದ ಮಧ್ಯೆ ಬರ್ತಕ್ಕಂಥ ಕಲಹಗಳ ಸಮಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉಂಟಾಗಬಹುದು ಎಂಬತಕ್ಕಂಥದ್ದು ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗಂತ ಹೇಳಿ ನಾನು ಸಂಪೂರ್ಣವಾಗಿ ಈಗ ಸಾಕಷ್ಟು ಜನ ಜ್ಞಾನಿಗಳು ಕೂಡ ಹೇಳಿರ್ಬೋದು. ಯಾಕಂದರೆ ಅವರ ಸಂಶೋಧನೆ ಪ್ರಕಾರ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಿದೆ. ನಾನು ಹೇಳ್ತಾ ಇದ್ದೇನೆ ಸಮಸ್ಯೆಗಳು ಇಲ್ಲ, ಆದರೆ ಒಂದಿಷ್ಟು ಸಮಸ್ಯೆಗಳು ಎದುರಾಗತ್ತೆ. ಅದನ್ನೂ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ, ಭಗವಂತ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾನೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಇದೆ. ಅದೇ ರೀತಿ ತಾವು ಯಾರೂ ಭಯಭೀತರಾಗಬೇಡಿ. ಇನ್ನು ಸಮಸ್ಯೆಗಳಿದೆ, ಪರಿಹಾರ ಇದೆ ಅಂತ ಹೇಳಿ ತಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಚುಟುಕಾಗಿರ್ತಕ್ಕಂಥ ಅನುಷ್ಠಾನಗಳೇ, ಚಿಟಿಕೆ ಒಡೆಯುವಷ್ಟರಲ್ಲಿ ಮಾಡ್ಕೊಳ್ತಕ್ಕಂಥ ಅನುಷ್ಠಾನಗಳೇ ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು. ಯಾಕೆ ಯೋಚನೆ, ಏನಕ್ಕೆ ಭಯ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಾವಿಲ್ವಾ ನಿಮ್ಮ ಜೊತೆ? ನಾವೂ ಕೂಡ ಭಗವಂತ ಒಂದು ಪರಿಹಾರ ಮಾರ್ಗವನ್ನು ಕೊಟ್ಟಿದ್ದಾನೆ.
ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತಾವು ಯೋಚನೆ ಮಾಡಬೇಡಿ, ಪರಿಹಾರವಿದೆ, ಸಾಕಷ್ಟು ಮಾರ್ಗಗಳಿದ್ದಾವೆ, ಭಯಭೀತರಾಗಬೇಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರೋ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಜೀ ಕನ್ನಡ ವಸುದೇವ ಕುಟುಂಬಕಂ ಈ ಒಂದು ಜೀ ಕನ್ನಡದ ವತಿಯಿಂದನೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ, ಇಂದಿನ ಕಾರ್ಯಕ್ರಮದಲ್ಲೆಲ್ಲರೂ ಕೂಡ ಹೇಳ್ತಾ ಇದ್ದೆ ನಾನು, ಈ ಭಾನುವಾರ ಬಹಳ ವಿಶೇಷವಾದ ಒಂದು ವನಮೂಲಿಕೆ, ಆಯುರ್ವೇದದ ಔಷಧಿ ಮತ್ತು ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ರಾಮಬಾಣದಂತೆ ಕೆಲಸ ಮಾಡುವ ಒಂದು ವಿಶೇಷ ಅದ್ಭುತ ವನಸಿರಿಯನ್ನು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ. ಆದರೆ ಈ ಒಂದು ವನಸಿರಿ ಸಾಧಾರಣವಾಗಿ ಬೆಂಗಳೂರಿನ ಗ್ರಾಮಸ್ಥರಿಗೆ ಸ್ವಲ್ಪ ಗೊತ್ತಿರೋದು ಡೌಟೇ, ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಕಡಿಮೆನೆ. ಆದರೆ ಮಲೆನಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗಂತೂ ಬಹಳ ಚಿರಪರಿಚಿತ. ಏನಪ್ಪ, ಈ ಒಂದು ವನಸಿರಿ ನಮಗೆ ತಂತ್ರಕ್ಕೂ ಸಹಾಯ ಮಾಡುತ್ತೆ, ಮಂತ್ರಕ್ಕೂ ಸಹಾಯ ಮಾಡುತ್ತೆ ಮತ್ತು ಆರೋಗ್ಯಕ್ಕೂ ಸಹಾಯ ಮಾಡುತ್ತೆ. ಇನ್ನ ತಂತ್ರ ಮಂತ್ರ ಅನ್ನೋ ವಿಚಾರಕ್ಕೆ ಬಂದರೆ, ಈ ಒಂದು ವನಸಿರಿಯನ್ನ ನಾವು ಉಪಯೋಗಿಸೋದ್ರಿಂದ ಶತ್ರುಬಾಧೆ ನಿವಾರಣೆ ಆಗತ್ತೆ, ಶತ್ರುನಾಶ ಆಗತ್ತೆ. ತಾವಿಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಶತ್ರುನಾಶ ಎಂಬತಕ್ಕಂಥ ಪದವನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ಅಂದರೆ, ಆ ನಾಶ ಅನ್ನೋ ಪದದಲ್ಲಿ ಎರಡು ಅರ್ಥ ಇದೆ. ಒಂದು, ಎದುರುಗಡೆ ಇರೋ ವ್ಯಕ್ತಿ ನನ್ನ ವೈರಿಗೇನೋ ಹೆಚ್ಚು ಕಡಿಮೆ ಮಾಡಬೇಕು ಎಂಬತಕ್ಕಂಥ ಒಂದು ಭಾವನೆಯಿಂದನೂ ಕೂಡ ನಾಶ ಅನ್ನೋ ಪದನ ಭಾವನಾತ್ಮಕ ಚಿಹ್ನೆಯಾಗಿ ಉಪಯೋಗಿಸ್ಕೊಳ್ತಾರೆ. ಆದರೆ ಅದರಲ್ಲಿ ಮತ್ತೊಂದು ಭಾವನೆ ಇದೆ. ಶತ್ರುನಾಶ ಅಂದರೆ ಯಾರು ನಮಗೆ ಶತ್ರುಗಳಿದ್ದಾರೋ ಅವರು ನಮ್ಮಿಂದ ದೂರ ಆಗಬೇಕು. ಯಾರು ನಮಗೆ ಶತ್ರುತ್ವವನ್ನು ಕಾಡ್ತಾ ಇದ್ದಾರೋ ಅವರ ಮನಸ್ಥಿತಿ ಬದಲಾಗಬೇಕು. ಅವರ ಮನಸ್ಸಿನಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಬರಬೇಕು. ನಾನೂ ಕೂಡ ಕಷ್ಟಪಡ್ತಾ ಇದ್ದೆ, ನನಗೂ ಕೂಡ ಒಂದು ಸಹಾಯಾಸ್ತವಾಗಬೇಕು ಎಂಬತಕ್ಕಂಥ ಭಾವನೆ ಅವರಲ್ಲಿ ತುಂಬಬೇಕು. ಈ ಭಾವನೆಗೆ ಈ ಒಂದು ತಂತ್ರಸಾರ, ಈ ಒಂದು ವನಸಿರಿ ಬಹಳ ವೇಗವಾಗಿ ಕೆಲಸ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳುತ್ತೆ. ಆದರೆ ಈ ಒಂದು ವನಸಿರಿಯನ್ನು ಇಟ್ಕೊಂಡು ಅಡ್ಡದಾರಿಯಿಂದ ನಡೆಯೋದಾದರೆ ಈ ವನಸಿರಿ ಕೆಲಸ ಮಾಡೋದಿಲ್ಲ. ನಾಳೆ ದಿವಸ ತಾವು ಯಾರೋ ನನಗೆ ಹೇಳಬಾರ್ದು, ಶತ್ರುನಾಶ ಅಂತ ಹೇಳಿದ್ರೆ ಇವರೊಳಗೆ ಏನೂ ಆಗಲೇ ಇಲ್ವಲ್ಲ ಅಂತ. ಎದುರುಗಡೆ ಇರತಕ್ಕಂಥ ಶತ್ರುವಿನ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಮಾತ್ರ ಇದು ಉಪಯೋಗ. ನಾವು ಯಾವತ್ತೇ ಇದ್ರೂ ಅಹಿಂಸೆಯನ್ನು ಪಾಲಿಸಬೇಕು. ಅಹಿಂಸೆ ಅಂತ ಹೇಳಿದ ತಕ್ಷಣ ನಾನು ಗಾಂಧೀಜಿ ತತ್ವವನ್ನು ಹೇಳ್ತಾ ಇದ್ದೇನೆ ಅಂತಲ್ಲ. ಅಹಿಂಸೆ ಎಂಬತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಗುಣ. ಆ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಏನಪ್ಪ, ಆದಷ್ಟು ಇರೋ 3 ದಿವಸ ನೆಮ್ಮದಿಯಾಗಿ, ಸುಖ ಶಾಂತಿ ನೆಮ್ಮದಿಯಾಗಿ ಇರೋಣ. ನಮ್ಮ ಕಡೆಯಿಂದ ಯಾವುದೇ ರೀತಿ ದೌರ್ಜನ್ಯ ಬೇಡ, ಹೊಡೆದಾಟ ಬೇಡ, ಕೋಪ ಬೇಡ, ತಾಪ ಬೇಡ, ಜಗಳ ಬೇಡ. ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿರಾಯಾಸವಾಗಿ, ನಿರ್ಘಳವಾಗಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೇನು ಮಾಡಬೇಕು, ನಾನು ನಿಮಗೆ ಸಹಾಯ ಮಾಡ್ತೇನೆ. ಯಾರಿಗೆಲ್ಲ ಮಾಡ್ತಕ್ಕಂಥ ಕೆಲಸದಲ್ಲಿ ವಿರೋಧಗಳೆದುರಾಗ್ತಾ ಇದೆ, ಶತ್ರುಗಳ ಬಾಧೆ ಇದೆ, ಅದರಿಂದ ತಮಗೆಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಅವರಿಗೆ ರಾಮಬಾಣದಂತೆ ಸಹಾಯ ಮಾಡ್ತಾ ಕೆಲಸ ಮಾಡ್ತಕ್ಕಂಥ ವಿಶೇಷ ವನಸಿರಿ ಈ ಭಾನುವಾರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಭಾನುವಾರ ಇವತ್ತಿನ ದಿವಸ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆ ವನಸಿರಿ ಯಾವುದು ಅನ್ನೋದನ್ನು ಈಗಾಗಲೇ ತಿಳಿಸಿದ್ದೇನೆ. ಅದು ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಬೇಕಲ್ವಾ? ಹಾಗಿದ್ರೆ ಕಾಯ್ತಾ ಇರಿ, ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ಈ ವನಸಿರಿಯನ್ನು ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ. ಆ ವನಸಿರಿ ಬೇರೆ ಯಾವುದೂ ಅಲ್ಲ, ಇದೇ ಆ ವನಸಿರಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಇದೇ ವನಸಿರಿ. ಈ ವನಸಿರಿಯನ್ನ ಏನಂತ ಕರೀತಾರೆ? ಕಾಶಿ ಸೊಪ್ಪು. ಕಾಶಿ ಸೊಪ್ಪು ಎಂಬತಕ್ಕಂಥದನ್ನ ಕರೀತಕ್ಕಂಥದ್ದು. ಕಾಶಿ ಗಿಡ, ಕಾಶಿ ಸೊಪ್ಪು ಮಲೆನಾಡಿನ ಭಾಗದಲ್ಲಿ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವನಸಿರಿ, ಒಂದು ಸೊಪ್ಪು. ಈ ಒಂದು ಸೊಪ್ಪಿನಿಂದ ಸಾಕಷ್ಟು ಅಡಿಗೆ ಪದಾರ್ಥಗಳನ್ನು ಕೂಡ ಮಾಡ್ತಕ್ಕಂಥದ್ದಿದೆ. ಎಷ್ಟು ರುಚಿಕರವಾದಂಥ ಪದಾರ್ಥಗಳನ್ನು ಮಾಡ್ಬೋದು ಅಂದರೆ, ಈ ಒಂದು ಕಾಶಿ ಸೊಪ್ಪಿನ ತಂಬುಳಿ ತಿನ್ನಬೇಕಪ್ಪ, ಪಾಪ ನಿಜವಾಗ್ಲೂ ಬಹಳ ಅದ್ಭುತ. ತಂಬುಳಿ ಮಾಡ್ತಾರೆ, ಹುಳಿ ಮಾಡ್ತಾರೆ, ಸಾರು ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಕಷಾಯ ಮಾಡ್ತಾರೆ. ಎಲ್ಲ ರೀತಿ ಪದಾರ್ಥಗಳನ್ನು ಕೂಡ ಈ ಒಂದು ಕಾಶಿ ಸೊಪ್ಪಿನಿಂದ ಮಾಡ್ತಾರೆ.
ಇದರಿಂದ ಪದಾರ್ಥಗಳು ಮಾಡೋದೇನೋ ಸರಿ ಗುರುಗಳೇ, ಏನು ನಮ್ಗೆ ಉಪಯೋಗ? ಇದರಿಂದ ನಮ್ಗೆ ಉಪಯೋಗ ಆದರೂ ಏನು? ಇದು ಸಾಧಾರಣವಾಗಿ ಯಾವುದೋ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಪುದೀನ ಸೊಪ್ಪು ಥರನೂ ಇದೆ. ಅದರಲ್ಲಿ ಏನು ಬದಲಾವಣೆಗಳೇನು ನಮಗೆ ಕಾಣಿಸ್ತಾ ಇಲ್ವಲ್ಲ ಗುರುಗಳೇ. ಆದರೆ ಈ ಒಂದು ಸೊಪ್ಪನ್ನು ಸೇವನೆ ಮಾಡೋದರಿಂದ ನಮಗೆ ಯಾವ ರೀತಿ ಒಳಿತಾಗುತ್ತೆ ಎಂಬತಕ್ಕಂಥದ್ದೇ ಇಲ್ಲಿ ನಿಜವಾದ ವಿಚಾರ. ಈ ಸೊಪ್ಪಲ್ಲಿ ಒಂದು ಹಣ್ಣು ಸಿಗುತ್ತೆ, ಕಾಶಿ ಹಣ್ಣು ಅಂತ, ಕಪ್ಪಗಿರುತ್ತೆ, ಇಷ್ಟಿಷ್ಟೇ, ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಅಷ್ಟೇ. ಈ ಹಣ್ಣು ಬಹಳ ಸಿಹಿ, ಆದರೆ ಈ ಎಲೆ ಸ್ವಲ್ಪ ಕಹಿ. ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಮೊನ್ನೆ ಮಂಗಳವಾರದ ಕಾರ್ಯಕ್ರಮದಲ್ಲಿ ಈ ಕಪ್ಪು ಎಂಬತಕ್ಕಂಥದ್ರ ಕುರಿತಾಗಿ ಪ್ರಾರಂಭದ ಹಂತದಲ್ಲಿ ಚಿಕ್ಕ ವಿಶ್ಲೇಷಣೆಯನ್ನು ಕೊಟ್ಟು ಒಂದು ಸಂದೇಶವನ್ನು ಕೊಟ್ಟೆ. ಕಪ್ಪನ್ನು ಯಾವತ್ತೂ ಕೂಡ ನಾವು ಅಂದರೆ ಅದರ ಬಗ್ಗೆ ಹೀಯಾಳಿಸ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಬೇರೆ ರೀತಿ ಮಾತಾಡ್ತಕ್ಕಂಥದ್ದಾಗಲಿ, ಛೇಡಿಸ್ತಕ್ಕಂಥ ಮಾತುಗಳನ್ನು ಆಡಬಾರ್ದು ಅಂತೇಳಿ. ಇವತ್ತಿನ ದಿವಸ ಹೇಗಾಗಿದೆ ಅಂದರೆ, ಮನುಷ್ಯ ಯಾವುದನ್ನು ಬೇಡ ಅಂತನೋ ಅದೇ ಆರೋಗ್ಯಕರ, ಆಮೇಲೆ ಅದೇ ಅವಶ್ಯಕರ. ಯಾವುದನ್ನು ಬೇಕು ಅಂತನೋ, ಯಾವುದನ್ನು ಜಾಸ್ತಿ ಇಷ್ಟಪಡ್ತಾನೋ ಅದೆಲ್ಲವೂ ಕೂಡ ಅನಾರೋಗ್ಯನೇ. ಸಿಹಿ ಮನುಷ್ಯನಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು. ಶುಗರು, ಡಯಾಬಿಟಿಸ್, ಸಕ್ಕರೆ ತಿನ್ನೋದ್ರಿಂದ, ಸ್ವೀಟ್ ತಿನ್ನೋದ್ರಿಂದ ತಗೊಳ್ಳಿ ಎಲ್ಲ ಇನ್ಸುಲಿನ್ಗಳು, ಆಮೇಲೆ ಇನ್ಸುಲಿನ್ ಚುಚ್ಕೊತಾ ಇರ್ತಾರೆ, ಎಲ್ಲಂದ್ರಲ್ಲೇ ತಲೆ ಸುತ್ತ ಬೀಳ್ತಾ ಇರ್ತಾರೆ. ಈ ಕಡೆ ಅದು ಕಡಿಮೆ ಆದರೂ ಕಷ್ಟ, ಈ ಕಡೆ ಜಾಸ್ತಿ ಆದರೂ ಕಷ್ಟ. ಸಿಹಿ ತಿಂದರೆ ಅದೊಂದು ಸಮಸ್ಯೆನಾ? ಇನ್ನು ಬೇರೆ 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 ವಿಚಾರಗಳು ತಗೊಳ್ತಾ ಹೋದ್ರೆ ನಮಗೆ ಇಷ್ಟಿಷ್ಟು ಸಮಯ ಬೇಕಾಗುತ್ತೆ. ಅಷ್ಟೆಲ್ಲ ಸಮಯ ತಗೊಳ್ಳೋದು ಬೇಡ, ಇರೋ ಇಷ್ಟು ಸಮಯದಲ್ಲೇ ಎಲ್ಲ ಮುಗಿಸ್ತೀನಿ ನಾನು, ಆಯಿತಾ? ಇನ್ನು ಕಪ್ಪಿನ ಕುರಿತಾಗಿ ಮತ್ತೆ ಒಂದು ವಿಶ್ಲೇಷಣೆಯನ್ನು ಕೊಟ್ಟೆ. ಈಗ ಅದನ್ನು ಮತ್ತೆ ಹೇಳ್ಕೊಂಬರೋದು ಬೇಡ. ಈಗ ಕಹಿ ಅಂತ ಹೇಳೋ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೆ, ಸಿಹಿ ನಿಜವಾಗ್ಲೂ ಅದೊಂಥರ ಮಾರಕ, ಆದರೆ ಕಹಿ ನಿಜಕ್ಕೂ ಆರೋಗ್ಯಕರ. ಒಂದು ಬೇವಿನ ಕಷಾಯ, ಬೇವಿನ ಸೊಪ್ಪು, ಅದನ್ನು ತಿನ್ನೋದ್ರಿಂದ ನಮ್ಗೆ ಎಷ್ಟೆಲ್ಲ ಒಳಿತು, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಕಹಿ ಏನು ಮಾಡ್ತೀವಿ? ಅಯ್ಯೋ ಥೋ ಅಂತ ಊದ್ಬಿಡ್ತೀವಿ, ಇದೇನಪ್ಪ ಕ್ಷಾರ ಅಂತ. ಆದರೆ ನಮಗೇನು ಆರೋಗ್ಯ ಅದೇ. ಸಾಧಾರಣವಾಗಿ ತಗೊಳ್ರಪ್ಪ, ಅಮೃತ ಬಿಂದು ನಾವು ತಗೊತಿದ್ವಿ. ಅಮೃತ ಬಿಂದುನ ತಗೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಒಳಿತಾಗತ್ತೆ? ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿ, ಎದೆ ಉರಿ ಎಲ್ಲ ಕಡಿಮೆ ಆಗುತ್ತೆ. ಆದರೆ ಅಮೃತ ಬಿಂದು ಆ ಒಂದು ಟೇಸ್ಟ್ ಹೇಗಿರುತ್ತೆ, ರುಚಿ ಹೇಗಿರುತ್ತೆ? ಭಾಳ ಕಹಿ ಕ್ಷಾರ, ಆದರೆ ಅದು ಎಷ್ಟು ಆರೋಗ್ಯಕರ. ಅದೇ ರೀತಿ ಈ ಸೊಪ್ಪು ಅಷ್ಟೇ, ಬಹಳ ಕಹಿ, ಆದರೆ ಈ ಸೊಪ್ಪಿನ ಜೊತೆ ಬರ್ತಕ್ಕಂಥ ಆ ಒಂದು ಕಾಶಿ ಹಣ್ಣು ಮಾತ್ರ ಬಹಳ ಸಿಹಿ. ಹಂಗಂತ ಹೇಳಿ ಆ ಕಾಶಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮಗೇನಾದ್ರೂ ಆರೋಗ್ಯ ಸಮಸ್ಯೆ ಉಂಟಾಗತ್ತಾ? ಇಲ್ಲ. ಈ ಸಿಹಿಯಲ್ಲೂ ಕೂಡ ಒಂದಷ್ಟು ಆರೋಗ್ಯಕರ ಸಿಹಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೀಗೆ ಕಳೆದ ಕಾರ್ಯಕ್ರಮದಲ್ಲಿ ಸ್ಟೀವಿಯಾ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೆ. ಸ್ಟೀವಿಯಾ ಅಂತ ಬರುತ್ತೆ, ಅದಕ್ಕೆ ಹೇಳೋದೇ ಸ್ಟೀವಿಯಾ ಅಂತ. ನಿಮ್ಮೆಲ್ಲರ ಪ್ರೀತಿಯ ವೈದ್ಯರು, ನೇತ್ರ ತಜ್ಞರು ಭುಜಂಗ್ ಶೆಟ್ಟಿ ಅವರು ಕೂಡ ಇದರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ರು. ಡಯಾಬಿಟೀಸ್ ಎಂಬತಕ್ಕಂಥದ್ರ ಕುರಿತಾಗಿ ಬಂದಾಗ ಈ ಸ್ಟೀವಿಯಾ ಎಲೆ ಬಗ್ಗೆ ಹೇಳ್ತಾ ಇದ್ರು. ಸ್ಟೀವಿಯಾ ಎಲೆಯನ್ನು ನಾವು ಡೈರೆಕ್ಟಾಗಿ ಸೇವನೆ ಮಾಡೋದಾದ್ರೆ ಬಹಳ ಸಿಹಿ, ಆದರೆ ಅದರಿಂದ ನಮಗೆ ಶುಗರ್ ಬರಲ್ಲ, ಡಯಾಬಿಟೀಸ್ ಬರಲ್ಲ. ಯಾಕೆ? ಪ್ರಕೃತಿದತ್ತವಾಗಿರ್ತಕ್ಕಂಥದ್ದಲ್ವಾ, ಅದಕ್ಕೆ ಬರೋದಿಲ್ಲ. ಅದೇ ಸಕ್ಕರೆ ತಿಂದರೆ ಏನಾಗುತ್ತೆ? ಒಂದು, ಮೂಳೆಗಳೆಲ್ಲ ಸೌದೋಗುತ್ತೆ, ಡಯಾಬಿಟೀಸು, ಶುಗರು, ಮತ್ತೆ ಎಲ್ಲಿಗೆ? ಅದೇ ಚುಚ್ಕೊಳ್ಬೇಕಲ್ಲ ಇನ್ಸುಲಿನ್, ಅಲ್ಲಿಗೆ ಪರಿಸ್ಥಿತಿ ಬರುತ್ತೆ. ವಿಚಾರಗಳು ಸಾಕಷ್ಟು ಇದ್ದಾವೆ, ಅದೆಲ್ಲಿಂದ ಎಲ್ಲಿಗೋ ತೊಗೊಂಡೋಗೋದು ಬೇಡ. ಇನ್ನು ಈ ಒಂದು ಸೊಪ್ಪಿನ ಕುರಿತಾಗಿ ಹೇಳೋದಾದರೆ, ಇದರಲ್ಲಿ ಬರ್ತಕ್ಕಂಥ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ನಿಜಕ್ಕೂ ಬಹಳ ಆರೋಗ್ಯಕರ. ಇನ್ನು ಈ ಒಂದು ಸೊಪ್ಪಿನಲ್ಲಿ ಮತ್ತೊಂದು ಆರೋಗ್ಯಕರ ಏನಪ್ಪ ಅಂದರೆ, ಈ ಸೊಪ್ಪಿನಿಂದ ಆದಷ್ಟು ಪದಾರ್ಥಗಳನ್ನು ಮಾಡಿ ಸೇವನೆ ಮಾಡಿ, ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ಈ ಒಂದು ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಏನೇನೆಲ್ಲ ಕ್ಲಿಯರ್ ಆಗುತ್ತೆ, ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಎಂಬತಕ್ಕಂಥದ್ದನ್ನು ತಿಳಿಸ್ತೀನಿ. ಚರ್ಮರೋಗ ಇರ್ತಕ್ಕಂಥವ್ರು ತಾವು ಈ ಸೊಪ್ಪನ್ನು ಸೇವಿಸಿ. ಚರ್ಮರೋಗ ಇರ್ತಕ್ಕಂಥವ್ರು ತಾವು ಈ ಸೊಪ್ಪನ್ನು ಸೇವಿಸಿ. ಚರ್ಮರೋಗ ಅಂದರೆ ಯಾವ ರೀತಿ? ಈ ಒಂದು ಗಜ್ಜಿ, ತುರಿಕೆ ಮತ್ತು ಪಿಂಪಲ್ಸು ಎಲ್ಲವೂ ಕೂಡ ಆದಷ್ಟು ಬೇಗ ದೂರ ಆಗುತ್ತೆ. ಆದರೆ ಒಂದು ವಿಚಾರ ಹೇಳ್ತೀನಿ, ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಅಂದರೆ ನಾವು ಆದಷ್ಟು ಕೂಡ ಆಯುರ್ವೇದದತ್ತ ಗಮನ ವಹಿಸಬೇಕು. ಆಯುರ್ವೇದದ ಕಡೆ ತಾವು ಗಮನ ವಹಿಸೋದಾದರೆ, ಆಯುರ್ವೇದದಲ್ಲಿ ತ್ವರಿತ ಪರಿಹಾರ ಎಂಬತಕ್ಕಂಥದ್ದು ಸ್ವಲ್ಪ ಲೇಟ್, ಅಂದರೆ ಕಷ್ಟ. ಆಯುರ್ವೇದ ಹೇಗೆ ಅಂದರೆ ಸ್ವಲ್ಪ ಒಂದೆರಡು ದಿನಗಳ ಕಾಲ ಸಮಯ ತಗೊಳ್ಳುತ್ತೆ, ಆದರೆ ಸೈಡ್ ಎಫೆಕ್ಟ್ಸ್ ಇಲ್ದಿರ ಕೆಲಸ ಮಾಡುತ್ತೆ. ಅದೇ ನೀವು ಬೇರೆ ಮೆಡಿಸನ್ಗಳನ್ನ, ಔಷಧಿಗಳನ್ನ ತಗೊಂಡೋದಾದರೆ ತ್ವರಿತ ಪರಿಹಾರ, ನಿಮಗೆ ತ್ವರಿತ ಉಪಶಮನ, ಆದರೆ
ಆಗೋ ಸೈಡ್ ಎಫೆಕ್ಟ್ಸು ಯಾರಪ್ಪನ ಮನೆದು? ನಮ್ಮದೇ. ಎಲ್ಲ ನಮ್ಮ ಜೋಳಿಗೆಗೆ ಬಂದು ಬೀಳೋದು. ಅದಕ್ಕೋಸ್ಕರ ಆಯುರ್ವೇದದ ಕಡೆ ಗಮನ ವಹಿಸೋಣ, ಆಯುರ್ವೇದವನ್ನು ನಾವು ರೂಢಿಸ್ಕೊಳ್ಳೋಣ. ಆರೋಗ್ಯದ ಸಮಸ್ಯೆ ಒಂದೆರಡು ದಿವಸ ಲೇಟ್ ಆದರೂ ಕೂಡ ಪರವಾಗಿಲ್ಲ, ನಿಧಾನವಾಗಿ ಕ್ಯೂರ್ ಆಗುತ್ತೆ. ಹಂಗಂತ ಹೇಳಿ ಮನುಷ್ಯನ ವಿಷಮ ಪರಿಸ್ಥಿತಿಗೆ ತಳ್ಳಲ್ಲ ಅದು. ಮನುಷ್ಯನ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತಾ 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 ಅದ್ರ ಕೆಲಸ ಮಾಡುತ್ತೆ, ಆಟೋಮೆಟಿಕ್ ಆಗಿ ಆರೋಗ್ಯ ಸಮಸ್ಯೆನ ದೂರ ಮಾಡುತ್ತೆ. ಅದೇ ರೀತಿ ಹೊಟ್ಟೆ ನೋವು, ಹೊಟ್ಟೆ ಉರಿ ಸಮಸ್ಯೆ ಇದ್ದವ್ರಿಗೆ, ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಇರ್ತಕ್ಕಂಥವ್ರಿಗೆ, ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರಿಗೆ, ಹೊಟ್ಟೆ ಹುಣ್ಣಾಗಿರ್ತಕ್ಕಂಥವ್ರಿಗೆ, ಹೊಟ್ಟೆ ಒಳಗಡೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಈ ಒಂದು ಕಾಶಿ ಸೊಪ್ಪಿನ ಪದಾರ್ಥವನ್ನು ಸೇವನೆ ಮಾಡ್ತಕ್ಕಂಥದ್ದಾಗಲಿ, ಕಷಾಯವನ್ನು ಸೇವನೆ ಮಾಡ್ತಕ್ಕಂಥದ್ದಾಗಲಿ ನಿಜಕ್ಕೂ ಕೂಡ ಬಹಳ ಒಳ್ಳೆಯದು. ಈ ಒಂದು ಕಾಶಿ ಸೊಪ್ಪನ್ನು ಚೆನ್ನಾಗಿ ಅರೆದು ಕೊಬ್ಬರಿ ಎಣ್ಣೆನಲ್ಲಿ ಇದನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ, ಹೀಗೆ ಒಂದು ಸಣ್ಣ ಮಗುವಿಗೆ ಪಾಪ ತುಂಬ ಈ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿತ್ತಂತೆ. ಸಣ್ಣ ಸಣ್ಣ ಗುಳ್ಳೆಗಳಾಗ್ಬಿಟ್ಟು ಪಾಪ ಭಾರಿ ಒಂದು ರೀತಿ ನೋಡಲಿಕ್ಕೆ ಒಂದು ರೀತಿ ವಿಚಿತ್ರ ಪರಿಸ್ಥಿತಿಗೆ ಬಂದ್ಬಿಟ್ಟಿತ್ತಂತೆ. ಕೊಬ್ಬರಿ ಎಣ್ಣೆಗೆ ಈ ಒಂದು ಸೊಪ್ಪನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಹರಿದು ತೆಗೆದುಬಿಟ್ಟು ಆ ಒಂದು ಕೊಬ್ಬರಿ ಎಣ್ಣೆಗೆ ಮಿಶ್ರಣ ಮಾಡಿರ್ತಕ್ಕಂಥ ಈ ಒಂದು ಆ ಒಂದು ಲೇಪನವನ್ನು ನೀಟಾಗಿ ಆ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಲೇಪನ ಮಾಡೋದ್ರಿಂದ ಒಂದು 4-6 ದಿನಗಳಲ್ಲಿ ಸಂಪೂರ್ಣವಾಗಿ ಉಪಶಮನ, ಸಂಪೂರ್ಣವಾಗಿ ಕ್ಲಿಯರೇ ಆಗೋಯ್ತು. ಅದರಿಂದ ಬೇರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇವತ್ತಿನ ದಿವಸ ಆ ಮಗು ತುಂಬ ಚೆನ್ನಾಗಿ ಓಡಾಡ್ತಾ ಇದೆ. ಇದನ್ನು ನಾವು ಸಾಧಾರಣವಾಗಿ ನೋಡಿ, ನಾನು ಇದನ್ನು ಒಂದಷ್ಟು ವಿಚಾರಗಳು ತಂದೆಯವರು ತಿಳಿಸ್ಕೊಟ್ಟಿದ್ದಾರೆ, ಒಂದಷ್ಟು ವಿಚಾರಗಳಲ್ಲಿ ನಾನು ಕೂಡ ಪರಿಶೀಲನೆ ಮಾಡಿ ಹೇಳ್ತಾ ಇದ್ದೇನೆ. ಈ ವಿಚಾರ ತಮಗೆ ತಾವು ಗೂಗಲಲ್ಲೋ ಯೂಟ್ಯೂಬ್ನಲ್ಲೋ ಹಾಕಿದ್ರೆ ಸಿಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇರ್ತಕ್ಕಂಥ ವಿಚಾರವನ್ನು 4-6 ಜನ ನೋಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿದಾಗ ತಾವೂ ಕೂಡ ಇದರ ಪರಿಹಾರವನ್ನು ಮಾಡ್ಕೊಳ್ಬೋದಲ್ವಾ ಎಂಬತಕ್ಕಂಥ ಒಂದು ಮನಸ್ಥಿತಿ ನನಗೆ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ. ಈ ಒಂದು ಸೊಪ್ಪಿನ ಅವಶ್ಯಕತೆ ನಿಜಕ್ಕೂ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಇದೆ. ಇನ್ನು ಆರೋಗ್ಯದ ಕುರಿತಾಗ ಆಯಿತು. ತಂತ್ರಸಾರ ಬರೋದಾದರೆ ನಿಜಕ್ಕೂ ಇದರಷ್ಟು ಶಕ್ತಿ ಇನ್ನೊಂದಿಲ್ಲ. ತಂತ್ರಸಾರ ಬಹಳ ಚುಟುಕಾಗಿರತಕ್ಕಂಥದ್ದು. ಹೇಗೆ ಮಾಡೋದು ಅನ್ನೋದನ್ನು ಈಗ ತಿಳಿಸೋದಿಲ್ಲ. ಒಂದು ಸಣ್ಣ ವಿರಾಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಆರೋಗ್ಯದ ಸಮಸ್ಯೆಗೆ ಕಾಶಿ ಸೊಪ್ಪಿನಿಂದ ನಮ್ಗೇನೆಲ್ಲ ಉಪಯೋಗ ಆಗುತ್ತೆ ಎಂಬತಕ್ಕಂಥದ್ದು ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಇನ್ನು ಆ ಕಾಶಿ ಹಣ್ಣು ಕೂಡ ನನ್ನ ಬಗ್ಗೆ ತಿಳಿಸ್ತಾ ಇದ್ದಲ್ಲ, ಅದನ್ನು ಕೂಡ ತಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಅಷ್ಟಿಲ್ಲ. ಕಾಶಿ ಹಣ್ಣನ್ನು ತಾವು ಡೈರೆಕ್ಟಾಗಿ ತಿನ್ಬೋದು, ಏನೂ ಸಮಸ್ಯೆ ಇಲ್ಲ. ಕಾಶಿ ಹಣ್ಣನ್ನು ಡೈರೆಕ್ಟಾಗಿ ತಿನ್ನೋದ್ರಿಂದ ಏನೂ ಸಮಸ್ಯೆ ಇರೋದಿಲ್ಲ. ಬ್ಲಡ್ಡು ಚೆನ್ನಾಗಿ ಪ್ಯೂರಿಫೈ ಆಗುತ್ತೆ ಅದನ್ನು ತಿನ್ನೋದ್ರಿಂದ. ಮತ್ತು ಅದೇ ಹೇಳಿದಾಗೆ ಗಾಲ್ ಬ್ಲಾಡರ್ ಸ್ಟೋನ್ ಏನಾದರೂ ಇದೆ ಅದನ್ನು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ನಿಮಗೆ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಆ ಹಣ್ಣು ನಿಜವಾಗ್ಲೂ ಬಹಳ ರುಚಿಕರ ಇರುತ್ತೆ, ಆದರೆ ಸೊಪ್ಪು ಮಾತ್ರ ಬಹಳ ಕಹಿ ಅಂತ ಹೇಳ್ತಾ ಇದೆ. ಕಹಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಆರೋಗ್ಯಕರನೂ ಕೂಡ ಹೌದು. ಇನ್ನು ಇದೆಲ್ಲದರ ಆದಮೇಲೆ ತಂತ್ರಸಾರಕ್ಕೆ ಬಂದುಬಿಡೋಣ. ಈಗ ತಂತ್ರಸಾರ ಶತ್ರುಬಾಧೆ ನಿವಾರಣೆಗೋಸ್ಕರ ಬಹಳ ಶಕ್ತಿಯುತ ತಂತ್ರಸಾರ. ಬಹಳ ಅಂದರೆ ಬಹಳ ಶತ್ರುನಾಶ ಮತ್ತು ಶತ್ರುಗಳ ಬಾಧೆ ಇದೆರಡಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ತಂತ್ರಸಾರ. ಇಲ್ಲಿ ಈ ತಂತ್ರಸಾರ ಯಾವ ರೀತಿ ಕೆಲಸ ಮಾಡುತ್ತೆ ಎಂಬತಕ್ಕಂಥದ್ದು ಕುರಿತಾಗಿ ಆಗಲೇ ಹೇಳ್ತಾ ಇದ್ದೆ. ಈ ಒಂದು ತಂತ್ರಸಾರ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನಿಮಗೆ ಯಾರು ಶತ್ರುತ್ವವನ್ನು ಬಯಸ್ತಾ ಇದ್ದಾರೆ, ಯಾರು ನಿಮಗೆ ಶತ್ರುಗಳಿದ್ದಾರೆ, ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಅವರ ಮನಸ್ಸನ್ನು ಬದಲಾಯಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಬದಲಾಗಿ ಅವ್ರಿಗಿನ್ನೇನೋ ಹಾನಿ ಮಾಡಬೇಕು, ಅವ್ರಿಗಿನ್ನೇನೋ ಸಮಸ್ಯೆ ಮಾಡಬೇಕು, ಅವ್ರಿಗಿನ್ನೇನೋ ಕೆಡುಕನ್ನು ಉಂಟು ಮಾಡಬೇಕು ಎಂಬತಕ್ಕಂಥದಕ್ಕೆ ಇದು ಸಹಾಯ ಮಾಡೋದಿಲ್ಲ. ಅದರ ಬದಲಾಗಿ ಆ ವ್ಯಕ್ತಿಯ ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಈ ಒಂದು ಕಾಶಿ ಸೊಪ್ಪಿನಲ್ಲಿದೆ. ಈ ಕಾಶಿ ಸೊಪ್ಪಿನ ಹೆಸರಲ್ಲೇ ಕಾಶಿ ಇದೆ. ಆ ಕಾಶಿ ಎಂಬತಕ್ಕಂಥ ಪದವನ್ನು ಕೇಳಿದ ತಕ್ಷಣ ಭಗವಂತ ಪರಮೇಶ್ವರನನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ. ಪರಮೇಶ್ವರ ಅಂದರೆ ಏನು? ಈಶ್ವರ ಅಂದರೆ ಏನು? ಶಾಂತಿ. ಶಾಂತಿಗೆ ಪ್ರತೀಕನೇ ಭಗವಂತ. ಭಗವಂತ ರೌದ್ರನಿರ್ಬೋದು, ಭಗವಂತನಿಗೆ ರೌದ್ರತನ ಇದೆ ಇರ್ಬೋದು, ಆದರೆ ಭಗವಂತ ಶಾಂತಿಯನ್ನು ಬಹಳ ಇಷ್ಟಪಡ್ತಾರೆ. ಅದೇ ರೀತಿ ನೀವು ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದಾಗ್ಲೂ ಕೂಡ ಏನೋ ಒಂದು ರೀತಿ ಶಾಂತಿ, ಮನಸ್ಸಿಗೆ ನೆಮ್ಮದಿ. ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡೋದೇ ಆದರೆ ನಮಗಿರ್ತಕ್ಕಂಥ ಶತ್ರುಗಳ ಬಾಧೆ ಏನಿದೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಎಂಬತಕ್ಕಂಥದ್ದು ಇವತ್ತಿಗೂ ಕೂಡ ಪ್ರತೀಕ ಮಾತಿದೆ. ಯಾರು ಹೋಗಿ ಕಾಶಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ತಾರೋ ಶತ್ರು ಸಂಹಾರ, ಶತ್ರು ನಾಶನ, ಶತ್ರುದೋಷ ನಿವಾರಣೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಹಂಗಂತ ಹೇಳಿ ಭಗವಂತನನ್ನು ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ ತಕ್ಷಣ
ಯಾರು ನಿಮಗೆ ಶತ್ರುತ್ವವನ್ನು ಬಯಸ್ತಾ ಇದ್ದಾರೋ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿರೋದನ್ನು ತಾವೇನಾದರೂ ಗಮನಿಸಿದ್ದೀರಾ? ಇಲ್ಲ. ಭಗವಂತ ಯಾರಿಗೂ ಕೂಡ ಕೆಡಕನ್ನು ಉಂಟು ಮಾಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪ್ರತಿ ಬಾರಿ ಅಂತ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ಒಬ್ಬ ಮನುಷ್ಯ ಅಂದಮೇಲೆ ಒಳ್ಳೇದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಆತನಲ್ಲಿರ್ತಕ್ಕಂಥ ಕೆಟ್ಟದಕ್ಕೆ ನಾವು ಜಾಗ ಕೊಡೋದು ಬೇಡ. ಆತನಲ್ಲೂ ಕೂಡ, ಒಬ್ಬ ಕೆಟ್ಟವನಲ್ಲೂ ಕೂಡ, ಒಬ್ಬ ಶತ್ರು ಅಂತ ನಮ್ಮ ಎದುರುಗಡೆ ನಿಂತಿರೋನಲ್ಲೂ ಕೂಡ ಒಂದಷ್ಟು ಒಳ್ಳೆ ಬುದ್ಧಿಗಳಿರ್ತವೆ, ಒಂದಷ್ಟು ಒಳ್ಳೆ ಮನಸ್ಸಿರುತ್ತೆ. ಆ ಒಳ್ಳೆ ಮನಸ್ಸಿಗೆ, ಒಳ್ಳೆ ಬುದ್ಧಿಗೆ, ಒಳ್ಳೆ ಜ್ಞಾನ ಶಕ್ತಿಗೆ ನಾವು ಜಾಗ ಕೊಡೋಣ. ಆಗ ಆಟೋಮೆಟಿಕ್ ಆಗಿ ಯಾರು ನಮಗೆ ಶತ್ರುಗಳು, ಆ ಶತ್ರು ಅನ್ನೋ ಪದಕ್ಕೆ ನಮ್ಮ ಹತ್ರ ಜಾಗನೂ ಇರೋದಿಲ್ಲ, ಅರ್ಥನೂ ಇರೋದಿಲ್ಲ. ಹಾಗೆ ಆ ಶತ್ರುಗಳಿಗೆ ಬೇರೆ ಏನೋ ಸಮಸ್ಯೆ ಮಾಡಿದಿರ, ಅವರ ಮನಸ್ಥಿತಿಯನ್ನೇ ಬದಲಾಯಿಸ್ಬಿಟ್ರೆ ಆ ವ್ಯಕ್ತಿ ನಮ್ಮ ಜೊತೆ ಇರ್ತಾರ, ನಾಳೆ ದಿವಸ ಆ ವ್ಯಕ್ತಿ ನಮ್ಮ ಸಪೋರ್ಟಿಗೆ ಬರ್ತಾರ. ಹಾಗೆ ಕೆಲಸ ಮಾಡುತ್ತೆ ಈ ಒಂದು ಮನಸ್ಸಿರಿ. ಇನ್ನು ತಂತ್ರಸಾರದ ವಿಚಾರಕ್ಕೆ ಬಂದುಬಿಡೋಣ. ಸಮಯದ ಅಭಾವ ಸಾಕಷ್ಟು ಇದೆ, ರಾಶಿ ಫಲಗಳನ್ನು ತಿಳ್ಕೊಳ್ಬೇಕಿನ್ನ. ಅದಕ್ಕೋಸ್ಕರ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಕಾಶಿ ಸೊಪ್ಪನ್ನು ತಗೊಳ್ಳಿ. ಕಾಶಿ ಸೊಪ್ಪನ್ನು ತಗೊಂಡು ಅಪ್ಪಟವಾಗಿರ್ತಕ್ಕಂಥ ಶುದ್ಧ ಜಲ, ಅಪ್ಪಟವಾಗಿರ್ತಕ್ಕಂಥ ಅರಿಶಿಣದ ನೀರಿಗೆ ಅರಿಶಿಣವನ್ನು ಶುದ್ಧ ಜಲಕ್ಕೆ ಮಿಶ್ರಣವನ್ನು ಮಾಡಿ ಆ ಒಂದು ಅರಿಶಿಣದ ನೀರಿನಲ್ಲಿ ಆ ಒಂದು ಸೊಪ್ಪನ್ನು ತೊಳಿಬೇಕು. 1 ಎಲೆ ತೊಳಿರಿ ಸಾಕು. ಮತ್ತು ಗಂಧದ ಕಲ್ಲು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಮತ್ತು ಏಲಕ್ಕಿ ಬೀಜಗಳೇನಿರ್ತವೆ, ಆ ಏಲಕ್ಕಿ ಆ ಸಿಪ್ಪೆಯನ್ನು ಸುಲಿದು ಅದರೊಳಗಡೆ ಇರತಕ್ಕಂಥ ಬೀಜದಿಂದ ಗಂಧವನ್ನು ತೆಗಿಬೇಕು. ಗಂಧವನ್ನು ಮಾಡಿಕೊಂಡು ಒಂದು ತುಳಸಿ ಕಡ್ಡಿಯ ಸಹಾಯನೋ ಇಲ್ಲಾಂದರೆ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಆ ಒಂದು ಗಂಧವನ್ನು ತೆಗೆದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಯಂತ್ರವನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಯಂತ್ರ ನಾನು ತೋರಿಸ್ತಾ ಇದ್ದೇನೆ, ಯಾಕೆಂದರೆ ಅದು ನಿಮಗೆ ಕಾಣಿಸೋದಿಲ್ಲ, ನಾನು ಪೆನ್ನಲ್ಲಿ ಬರೆದಿದ್ದೇನೆ, ದಯವಿಟ್ಟು ಕ್ಷಮೆ ಇರಲಿ. ಈಗ ತಾವೇನು ನೋಡ್ತಾ ಇದ್ದೀರಿ ನೋಡಿ, ಒಂದು ವೃತ್ತಾಕಾರ, ಒಂದು ನಕ್ಷತ್ರ, 3 ಭಾಗಗಳಲ್ಲಿ ತ್ರಿಶೂಲಗಳನ್ನು ಬರೀಬೇಕು. ದಯವಿಟ್ಟು ಕ್ಷಮಿಸಿ, ನಾನು ಡ್ರಾಯಿಂಗಲ್ಲಿ ಸ್ವಲ್ಪ ವೀಕೆ, ಅದಕ್ಕೋಸ್ಕರ ಹೀಗೆ ಬರೆದಿದ್ದೇನೆ. ಹೀಗೆ ತ್ರಿಶೂಲಗಳನ್ನು ಬರೆದು ಈ ರೀತಿಯಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ಯಂತ್ರವನ್ನು ಹಾಕ್ಕೊಳ್ತಕ್ಕಂಥದ್ದು. ಆಯಿತಾ? ಗಮನಿಸಿದ್ದಾಯ್ತು. ಈಗ ತಾವೆಲ್ಲರೂ ಕೂಡ ನೋಡಿದ್ರಿ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ನಾನು ಬಿಳಿ ಹಾಳೆನಲ್ಲಿ ತೋರಿಸಿದ್ದೀನಿ ಅಂತೇಳಿ ತಾವು ಬಿಳಿ ಹಾಳೆಯಲ್ಲಿ ಹಾಕ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ವಾಸ್ತುಗೃಹದಲ್ಲಿ ದೇವರ ಮನೆಯಿಂದ ಆಚೆ ಮಾಡ್ತಕ್ಕಂಥದ್ದು, ದೇವ್ರ ಮನೆ ಒಳಗಲ್ಲ. ದೇವ್ರ ಮನೆ ಒಳಗಲ್ಲ, ದೇವ್ರ ಮನೆ ಆಚೆ ಮಾಡ್ತಕ್ಕಂಥದ್ದು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ವಾಸ್ತುಗೃಹದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಈ ಒಂದು ಎಲೆಯನ್ನು, ಆ ಕಡೆ ಭೂಮಿಯನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ ಈಶಾನ್ಯ ದಿಕ್ಕಿನಲ್ಲಿ ಈ ಒಂದು ಎಲೆಯನ್ನು ಇಟ್ಟು, ಆ ಎಲೆಯ ಮೇಲೆ ಏಲಕ್ಕಿ ಆ ಒಂದು ಬೀಜದಿಂದ ತೆಗೆದಿರ್ತಕ್ಕಂಥ ಗಂಧವನ್ನು ತೆಗೆದುಕೊಂಡು, ಒಂದು ತುಳಸಿ ಕಡ್ಡಿನ, ಒಂದು ದಾಳಿಂಬೆ ಕಡ್ಡಿಯ ಸಹಾಯವನ್ನು ತಗೊಂಡು ಆ ಎಲೆಯ ಮೇಲೆ ಈ ಒಂದು ಯಂತ್ರವನ್ನು ಹಾಕ್ಕೊಳ್ತಕ್ಕಂಥದ್ದು. ಏನಿಲ್ಲ, ಒಂದು ವೃತ್ತಾಕಾರ, ಒಂದು 6 ರೇಖೆಯ ನಕ್ಷತ್ರ, ಆ ಒಂದು ವೃತ್ತಾಕಾರದ 3 ದಿಕ್ಕಿನಲ್ಲಿ ತ್ರಿಶೂಲ ಬರೆದು ಅದರ ಮಧ್ಯದಲ್ಲಿ ಈ ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಗೊತ್ತಲ್ವ ತಮಗೆ, ಮುಟ್ಟಿದ್ರೆ ಮುನಿ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆ ಒಂದು ಮುಟ್ಟಿದ್ರೆ ಮುನಿ ಗಿಡವನ್ನು ತೊಗೊಂಡು ಬರಬೇಕು. ಆ ಮುಟ್ಟಿದ್ರೆ ಮುನಿ ಗಿಡವನ್ನು ತೊಗೊಂಡು ಬರಬೇಕು. ಅದಕ್ಕಿಂತ ಮುಂಚೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಆ ಒಂದು ಎಲೆಯ ಮೇಲೆ ಏನು ಯಂತ್ರವನ್ನು ಬರೆದಿರ್ತೀರೋ ಆ ನಕ್ಷತ್ರದ ಮಧ್ಯಭಾಗದಲ್ಲಿ ಯಾರು ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೋ ಅವ್ರ ಹೆಸರನ್ನ ಬರಿಬೇಕು. ಯಾರು ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೋ, ಶತ್ರುಗಳು ಅಂತ, ವೈರಿಗಳು ಅಂತ ನಿಮಗೆ ಇದ್ದಾರೋ ಅವರ ಹೆಸರನ್ನು ಬರೆದಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಅದರ ಮೇಲೆ ಮುಟ್ಟಿದ್ರೆ ಮುನಿ ಗಿಡವನ್ನು ಇಡಬೇಕು. ಗಿಡವನ್ನು ಅಂದರೆ ಸಂಪೂರ್ಣವಾಗಿ ಗಿಡವನ್ನು ಎತ್ಕೊಂಡ್ಬಂದಿರತಕ್ಕಂಥದ್ದಲ್ಲ, ಒಂದು ಸಣ್ಣ ತುಣುಕು. ಆ ಮುಟ್ಟಿದ್ರೆ ಮುನಿ ತುಣುಕನ್ನು ಆ ಒಂದು ನಕ್ಷತ್ರದ ಮೇಲೆ, ಹೆಸರಿನ ಮೇಲೆ ಇಡ್ತಕ್ಕಂಥದ್ದು. ಅದಾದ ಮೇಲೆ ಏನಾದರೂ ಒಂದು ಕಬ್ಬಿಣದ ವಸ್ತು, ಕಬ್ಬಿಣದ್ದೇ ಆಗಿರಬೇಕು, ಏನಾದರೂ ಕೂಡ ಪರವಾಗಿಲ್ಲ, ಕಬ್ಬಿಣದ ವಸ್ತು ತಗೋಬೇಕು. ಆ ಕಬ್ಬಿಣದ ವಸ್ತುನ ತಗೊಂಡು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಆ ಕಬ್ಬಿಣದ ವಸ್ತುವಿನ ಮೇಲೆ ಪ್ರತಿದಿನ ಒಂದೇ ಒಂದು ಚೂರು ಕರ್ಪೂರ ಮತ್ತು ಜೇನುತುಪ್ಪ ಇವೆರಡನ್ನು ಮಿಶ್ರಣ ಮಾಡಿ ನಿಮ್ಮ ಹೆಬ್ಬೆರಳನ್ನು ಈ ರೀತಿಯಾಗಿ ಅದರ ಮೇಲೆ ಇಟ್ಕೊಂಡು, ನಿಮ್ಮ ಎಡಗೈಯಲ್ಲಿ ಆ ಜೇನುತುಪ್ಪವನ್ನು ತೆಗೆದುಕೊಂಡು ಆ ಜೇನುತುಪ್ಪದ ಹನಿ ನಿಮ್ಮ ಹೆಬ್ಬೆರಳ ಮೇಲೆ ಬೀಳಬೇಕು. ನಿಮ್ಮ ಹೆಬ್ಬೆರಳಿಂದ ಆ ಒಂದು ಕಬ್ಬಿಣದ ಆ ಒಂದು ವಸ್ತು ಏನಿದೆ ಅದರ ಮೇಲೆ ಬೀಳಬೇಕು. ಆ ಕಬ್ಬಿಣದ ವಸ್ತು ಏನಿದೆ ಅದರ ಮೇಲೆ ಬೀಳಬೇಕು. ಇದನ್ನ ತಾವು ಮಾಡಬೇಕಾಗಿರ್ತಕ್ಕಂಥ ಸಮಯ ಯಾವಾಗಪ್ಪ ಅಂದರೆ, ಬೆಳಗ್ಗೆ ಸೂರ್ಯ ಉದಯ ಆಗೋ ಸಮಯ ಕರೆಕ್ಟಾಗಿ 5ರಿಂದ 6 ಈ ಒಂದು ಅವಧಿಯಲ್ಲಿ ಮಾತ್ರ ಮಾಡಬೇಕು. ಸೂರ್ಯ ಉದಯ ಆದಮೇಲೆ ಮಾಡಿದ್ರೆ ಇದಕ್ಕೆ ಶಕ್ತಿ ಇಲ್ಲ, ಶಕ್ತಿ ಕಳ್ಕೊಂಡ್ಬಿಡುತ್ತೆ.
ಸೂರ್ಯ ಉದಯ ಸಮಯ ಇದನ್ನ ಭಾನುವಾರನೇ ತಾವು ಮಾಡಬೇಕು. ಭಾನುವಾರನೇ ಸೂಕ್ತ ಸಮಯ. ಈ ವಾರನೇ ಮಾಡಬೇಕು. ಈ ರೀತಿಯಾಗಿ ಭಾನುವಾರ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಕರೆಕ್ಟಾಗಿ ಇನ್ನೇನು ಸೂರ್ಯ ಉದಯ ಈ ಕಡೆಯಿಂದ ಆಗ್ತಾ ಇರಬೇಕು, ಒಂದು ಹನಿ ಜೇನುತುಪ್ಪ ಕರ್ಪೂರ ಮಿಶ್ರಣವಾಗಿರೋದನ್ನ ನಿಮ್ಮ ಹೆಬ್ಬೆಟ್ಟಿನಿಂದ ಅದರ ಹೆಬ್ಬೆಟ್ ಮೇಲೆ ಹಾಕೊಂಡು ಆ ಹೆಬ್ಬೆಟ್ಟಿಂದ ಹನಿ ಹೋಗಿ ಆ ಒಂದು ಕಬ್ಬಿಣದ ವಸ್ತು ಮೇಲೆ ಜಾರ್ ಬೀಳಬೇಕಿಂಗೆ. ಅದನ್ನು ಬಿದ್ದಿರೋದೊಂದು 3 ಭಾನುವಾರ ಮಾಡಿ ಸಾಕು. ಆಟೋಮೆಟಿಕ್ಕಾಗಿ ನನಗೆ ನೀವು ರಿಸಲ್ಟ್ಸ್ ನೀವೇ ಹೇಳಬೇಕು. ನನಗೆ ಇಲ್ಲ, ನಮ್ಗೆ ಯಾರು ಸಮಸ್ಯೆ ಮಾಡ್ತಾ ಇದ್ರು ಅವರೆಲ್ಲರೂ ಇವತ್ತಿನ ದಿವಸ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಯಾರು ಸಮಸ್ಯೆ ಮಾಡಬೇಕು ಅಂತ ಬಂದಿದ್ರು ಅವರೇ ಸೈಲೆಂಟಾಗಿ ದೂರ ಆಗೋಗಿದ್ದಾರೆ. ಯಾರು ನನಗೆ ಶತ್ರುಗಳು ಅಂತಿದ್ರು, ವೈರಿಗಳು ಅಂತಿದ್ರು, ಇದನ್ನ ನಿಮಗೆ ತಾವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಶತ್ರುಗಳಿದ್ರು ಅವರು ಕೂಡ ದೂರ ಆಗ್ತಾರೆ. ನಿಮ್ಮ ಸಿಬ್ಬಂದಿ ವರ್ಗ ಅವರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಕೂಡ ದೂರ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಕೂಡ ದೂರ ಆಗುತ್ತೆ. ಎಲ್ಲದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತಿ ತಂತ್ರಸಾರ. ಈ ತಂತ್ರಸಾರವನ್ನು ತಪ್ಪದೇ ಮಾಡಿ, ಇನ್ನು ಆ ಎಲೆಯನ್ನು ಸಂಜೆ ಸೂರ್ಯಾಸ್ತ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಹಸಿರು ಗಿಡದ ಬುಡಕ್ಕೆ ಹಾಕ್ಬಿಡಿ ಸಾಕು. ಇಷ್ಟು ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಶತ್ರು ಬಾಧೆ ಎಂಬತಕ್ಕಂಥದ್ದೇ ಇರೋದಿಲ್ಲ. ಶತ್ರು ಬಾಧೆಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಪ್ಪದೇ ಒಂದು ತಂತ್ರಸಾರದ ಆಚರಣೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಭಾನುವಾರ ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕಾಶಿ ಸೊಪ್ಪಿನ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಅದರಿಂದ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೇನೆ. ತಾವೆಲ್ಲರೂ ಕೂಡ ತಪ್ಪದೆ ಕಾಶಿ ಸೊಪ್ಪಿನಿಂದ ಆಗ್ತಕ್ಕಂಥ ಉಪಯೋಗಗಳನ್ನು, ಅದರ ಲಾಭವನ್ನು ಅದರಿಂದ ಸಿಗ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ತಾವು ಪಡ್ಕೊಳ್ಳೇಬೇಕು. ಯಾಕೆಂದರೆ ಕಾಶಿ ಸೊಪ್ಪಲ್ಲಿ ಅಷ್ಟು ಶಕ್ತಿ ಇದೆ. ಅದರ ಶಕ್ತಿಯನ್ನು ತಾವೆಲ್ಲರೂ ಕೂಡ ಅನುಭವಿಸಿ ಅದರಲ್ಲಿರ್ತಕ್ಕಂಥ ಆ ಒಂದು ಆರೋಗ್ಯ ಗುಣಗಳನ್ನು ಕೂಡ ತಾವೆಲ್ಲರೂ ಕೂಡ ಸ್ವೀಕರಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಈಗ ರಾಶಿ ಫಲಗಳನ್ನು ಕೂಡ ಪ್ರಾರಂಭ ಮಾಡಬೇಕು. ತಮ್ಮೆಲ್ಲರ ಪ್ರೀತಿಯ ಉತ್ತರ ಮನಸ್ಸಿರಿ ಮಾತನಾಡ್ತಕ್ಕಂಥ ಮನಸ್ಸಿರಿಯನ್ನು ತಿಳಿಸ್ತಕ್ಕಂಥ ರಾಶಿ ಫಲ ಇವತ್ತಿನ ದಿವಸ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ. ರಾಶಿ ಫಲ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಅವರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ಮೀನರಾಶಿಯಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಸ್ವಲ್ಪ ಗಂಭೀರ. ಆದಷ್ಟು ಶನಿ ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗೃಜಂ ಛಾಯಾ ಮಾರ್ಥಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಮತ್ತು ವಾಸ್ತುಗೃಹದಲ್ಲಿರ್ತಕ್ಕಂಥ ಹಿರಿಯರಿಗೆ ಸ್ವಲ್ಪ ಗೌರವವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅವ್ರಿಗೆ ಯಾವುದೇ ರೀತಿ ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದಾಗಲಿ, ನಿಮ್ಮ ವರ್ತನೆಯಿಂದ ಅವ್ರಿಗೆ ಯಾವುದೇ ರೀತಿ ಮನಸ್ಸಿಗೆ ನೋವುಂಟಾಗಬಾರ್ದು. ಸ್ವಲ್ಪ ಜೋಪಾನ. ಹಿರಿಯರನ್ನು ಸ್ವಲ್ಪ ಆದಷ್ಟು ಖುಷಿಯಾಗಿಟ್ಕೊಳ್ಳಿ. ಅವ್ರಿಗೆ ಯಾವುದೇ ರೀತಿ ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂಥದ್ದು ಬೇಡ. ಶನಿ ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡಿ ಕಾಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಕಾಕವಾಹನ ಶನಿ ಪರಮಾತ್ಮ. ಅಂತಹ ಕಾಗೆಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ, ಕಾಗೆಗೆ ಸಪ್ರೇಟಾಗಿ ಆಗ್ತಕ್ಕಂಥದ್ದಕ್ಕೆ ಆಗೋದಿಲ್ಲ. ತಮ್ಮ ವಾಸ್ತುಗೃಹದಲ್ಲಿ ಮೇಲುಗಡೆ ಟೆರೆಸ್ಗಳಲ್ಲಿ ಹೋಗಿ ಏನಾದರೂ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ ತಾವು ಊಟಕ್ಕೆ ಹಿಡಿ. ನಿಮ್ಮ ಅನುಗ್ರಹ, ಭಗವಂತನ ಅನುಗ್ರಹದಿಂದ ಅದಾಗದೇ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡುತ್ತೆ. ಅದನ್ನು ತಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಮಾಡಿದ್ರೂ ತಪ್ಪಿಲ್ಲ, ಆದರೆ ಯಾಕೆ ಬೇಕು? ಅದೆಲ್ಲವೂ ಕೂಡ ಪ್ರಕೃತಿಯ ಜೊತೆ ನಾವು ಆಟಾಡ್ಲಿಕ್ಕೆ ಹೋಗಬಾರ್ದು, ಪರೀಕ್ಷೆ ಮಾಡಲಿ ನೋಡ್ಲಿಕ್ಕೆ ಹೋಗಬಾರ್ದು. ಭಗವಂತನ ಇದಾನೆ, ಅದು ಸತ್ಯ. ಆ ಒಂದು ನಂಬಿಕೆ ನಮ್ಮಲ್ಲಿರಬೇಕು. ಆ ನಂಬಿಕೆಗೆ ಯಾವತ್ತೂ ಕೂಡ ಪರೀಕ್ಷೆ ಅವಶ್ಯಕತೆ ಇಲ್ಲ. ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಶನಿ ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದಷ್ಟು ಹಿರಿಯರಿಗೆ ಗೌರವಿಸಿ, ಹಿರಿಯರನ್ನು ಗೌರವದಿಂದ ನೋಡ್ಕೊಳ್ಳಿ. ಹಿರಿಯರು ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿಯನ್ನು ಕೂಡ ತಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಒಂದು ಮಾತನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಇವತ್ತಿನ ದಿವಸ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. 12 ರಾಶಿಗಳಿರತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಕಾಶಿ ಸೊಪ್ಪಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇನ್ನು ಮುಂದೆ ಬರ್ತಕ್ಕಂಥ ಭಾನುವಾರವೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾನೆ ಇರ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.